ಹಲೋ ಗೈಸ್, ನಿಮಗೆಲ್ರಿಗೂ ಸ್ವಾಗತ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಾಟ್ಸಪ್ ಸ್ಟೇಟಸ್ನ 5 ಹಿಡನ್ ಸೀಕ್ರೆಟ್ಸ್ಗಳು. ಅದು ಯಾವುದಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದ್ರಿಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಮೊದಲ ಟ್ರಿಕ್ ಏನು ಅಂತ ತಿಳಿಸ್ಕೊಡ್ತೀನಿ. ಮೊದಲದಾಗಿ ನೀವು ವಾಟ್ಸಪ್ ಸ್ಟೇಟಸ್ನಲ್ಲಿ ನೀವು ನೋಡ್ತಾ ಇರ್ಬೋದು. ನೀವು ವಾಟ್ಸಪ್ ಸ್ಟೇಟಸ್ನಲ್ಲಿ ಯಾವುದಾದ್ರೂ ಇಮೇಜ್ ಆ್ಯಡ್ ಮಾಡುತ್ತಿರುವಾಗ ನೀವು ಈ ಒಂದು ಇಮೇಜ್ನಲ್ಲಿ ಏನಾದರೂ ಟೆಕ್ಸ್ಟನ್ನು ಆ್ಯಡ್ ಮಾಡೋದಿದ್ದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಟೆಕ್ಸ್ಟ್ ಅಂತ ಇದೆ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವೊಂದು ಟೆಕ್ಸ್ಟನ್ನು ಆ್ಯಡ್ ಮಾಡಿ ತೋರಿಸ್ತೀನಿ. ಯಾವ ರೀತಿ ಟ್ರಿಕ್ ಅಂತ ಹೇಳ್ಕೊಡ್ತೀನಿ. ಓಕೆ, ಈ ರೀತಿಯಾಗಿ ಒಂದು ಟೈಪ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ನಿಮಗೆ ಗೊತ್ತೇ ಇದೆ, ಇದರ ಒಂದು ಕಲರ್ ಕೂಡ ಚೇಂಜ್ ಮಾಡಲಿಕ್ಕೆ ನಿಮಗೆ ಗೊತ್ತೇ ಇದೆ ಆಲ್ಮೋಸ್ಟ್. ನಂತರ ಇದರ ಒಂದು ಫಾಂಟ್ ಕೂಡ ಚೇಂಜ್ ಮಾಡಲಿಕ್ಕಾಗುತ್ತೆ. ಈ ಒಂದು ಫಾಂಟ್ ಚೇಂಜ್ ಮಾಡೋದು ತುಂಬ ಜನರಿಗೆ ಗೊತ್ತಿರಲ್ಲ. ಆ ಒಂದು ಫಾಂಟನ್ನು ಹೇಗೆ ಚೇಂಜ್ ಮಾಡೋದು ಇದು ಒಂದು ಟ್ರಿಕ್ ಆಗಿರುತ್ತೆ. ನೀವು ಮೊದಲಾಗಿ ಇಲ್ಲಿ ಸ್ಕ್ರೋಲ್ ಮಾಡಿ ನೋಡಿ. ಓಕೆ, ಇಲ್ಲಿ ಸ್ಕ್ರೋಲ್ ಮಾಡಿ ಜಸ್ಟ್. ನಂತರ ಇದೇ ರೀತಿ ಈ ಕಡೆಯನ್ನು ಸ್ಕ್ರೋಲ್ ಮಾಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಟ್ರಾನ್ಸ್ಫಾರ್ಮೇಷನ್ ಆಗ್ತಾಯಿದೆ, ಫಾಂಟ್ ಕೂಡ ಚೇಂಜ್ ಆಗ್ತಾಯಿದೆ. ಫಾಂಟ್ ಸ್ಟೈಲ್ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಫಾಂಟ್ ಸ್ಟೈಲನ್ನು ನೀವು ಚೇಂಜ್ ಮಾಡ್ಕೋಬೋದು. ಸಿಂಪಲ್, ವಿದೌಟ್ ಎನಿ ಅಪ್ಲಿಕೇಶನ್ ಮೂಲಕ ನೀವು ಒಂದು ಫಾಂಟನ್ನು ಚೇಂಜ್ ಮಾಡ್ಕೋಬೋದು. ನಂತರ ನೀವೊಂದು ವಾಟ್ಸಪ್ ಸ್ಟೇಟಸ್ನ ಅಪ್ಲೋಡ್ ಮಾಡ್ಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೂ ಅಪ್ಲೋಡ್ ಆಗಿಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಬರುತ್ತೆ ಅಂತ. ಬನ್ನಿ, ಎರಡನೇ ಟ್ರಿಕ್ ಯಾವುದು ಅಂತ ನೋಡೋಣ ಫ್ರೆಂಡ್ಸ್. ಮೊದಲದಾಗಿ ನೀವಿಲ್ಲಿ ನೋಡ್ತಾ ಇರ್ಬೋದು. ಯಾವುದಾದ್ರೂ ಒಂದು ಇಮೇಜ್ ತಗೊಳ್ಳಿ. ಅಲ್ಲಿ ನೀವು ಒಂದು ಏನಾದರೂ ಇಮೋಜಿ ಆ್ಯಡ್ ಮಾಡಲಿಕ್ಕಿದ್ರೆ ನೀವಿಲ್ಲಿ ನೋಡ್ತಾ ಇರ್ಬೋದು. ಮೇಲ್ಗಡೆ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಹೋಗಿ ನೀವು ಇಮೋಜಿಯನ್ನು ಆ್ಯಡ್ ಮಾಡ್ಕೋಬೋದು. ಇದು ನಿಮಗೆ ಗೊತ್ತೇ ಇದೆ, ಬಟ್ ಇದರ ಒಂದು ಕಲರ್ ಕೂಡ ಚೇಂಜ್ ಮಾಡಲಿಕ್ಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಇದರ ಮೇಲೆ ಕಲರ್ ಕೂಡ ಚೇಂಜ್ ಮಾಡಲಿಕ್ಕಾಗುತ್ತೆ. ತುಂಬಾ ಒಂದು ಸೀಕ್ರೆಟ್ ಆಗಿರೋಂಥ ಟ್ರಿಕ್ಗಳೇ. ಆಲ್ಮೋಸ್ಟ್ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ, ಅವರು ಕೂಡ ತಿಳಿಯಲಿ. ಇದರ ಒಂದು ಇಮೋಜಿ ಕಲರ್ ಕೂಡ ಚೇಂಜ್ ಮಾಡಲಿಕ್ಕಾಗುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಇಲ್ಲಿ ನೀವು ಸ್ಟಿಕ್ಕರ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸ್ಟಿಕ್ಕರ್ಸ್ ಅಂತ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಓಕೆ, ಈ ರೀತಿ ಒಂದು ಸ್ಟಿಕ್ಕರ್ಸ್ಗಳನ್ನು ಕೂಡ ನೀವು ಈ ವಾಟ್ಸಪ್ ಸ್ಟೇಟಸ್ಗೆ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ಒಂದು ಹಿಡನ್ ಸೀಕ್ರೆಟ್ಸ್ ಆಗಿರುವಂಥದ್ದು. ಕೆಲವು ಜನರಿಗೆ ಗೊತ್ತಿರ್ಬೋದು, ಬಟ್ ಆದರೂ ಕೂಡ ಹೇಳ್ತಾ ಇದ್ದೀನಿ. ಸಾಕಷ್ಟು ಜನರಿಗೆ ಗೊತ್ತಿರಲ್ಲ ಈ ಟ್ರಿಕ್ಸ್ ಎಲ್ಲ. ಬನ್ನಿ, ಮೂರನೇ ಟ್ರಿಕ್ ಏನು ಅಂತ ನೋಡೋಣ ಫ್ರೆಂಡ್ಸ್. ನೀವು ವಾಟ್ಸಪ್ ಸ್ಟೇಟಸ್ನಲ್ಲಿ ನೋಡ್ತಾ ಇರ್ಬೋದು, ಕೆಲವರು ಓನ್ಲಿ ಆಡಿಯೋ ಮಾತ್ರ ಅಪ್ಲೋಡ್ ಮಾಡಿರ್ತಾರೆ ಸ್ಟೇಟಸ್ಗೆ. ಅದನ್ನು ಹೇಗೆ ಅಪ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ. ಮೊದಲದಾಗಿ ನೀವು ನಿಮ್ಮ ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮೊದಲದಾಗಿ ನಾನು ವೀಡಿಯೋನ ಶೇರ್ ಮಾಡ್ತೀನಿ, ವಾಟ್ಸಪ್ ಸ್ಟೇಟಸ್ಗೆ ಶೇರ್ ಮಾಡ್ತೀನಿ ಡೈರೆಕ್ಟಾಗಿ. ಓಕೆ, ಮೈ ಸ್ಟೇಟಸ್ ಇದೇ ರೀತಿಯಾಗಿ ಶೇರ್ ಮಾಡಿ. ಇದರ ಒಂದು ಓನ್ಲಿ ಆಡಿಯೋ ಮಾತ್ರ ನೀವು ಅಪ್ಲೋಡ್ ಮಾಡ್ಕೋಬೋದು. ಅದು ಹೇಗಂತ ತಿಳಿಸ್ಕೊಡ್ತೀನಿ. ಮೊದಲದಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಕೊಡಿ. ನಂತರ 2 ಸೆಕೆಂಡ್ ಟ್ಯಾಪ್ ಮಾಡಿ ವಿಡಿಯೋ ಮೇಲೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದರ ಒಂದು ಬ್ಲ್ಯಾಂಕ್ ಆಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಈ ವಿಡಿಯೋ ಪ್ಲೇ ಮಾಡಿದರೆ ಬ್ಲ್ಯಾಂಕ್ ಆಗಿ ಓನ್ಲಿ ಆಡಿಯೋ ಮಾತ್ರ ಬರುತ್ತೆ ಆ ವಿಡಿಯೋನ. ಈ ರೀತಿಯಾಗಿ ನೀವು ಒಂದು ಇದನ್ನು ಫಾಲೋ ಮಾಡ್ಕೋಬೋದು ಫ್ರೆಂಡ್ಸ್. ಇದರ ಒಂದು ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್. ಬನ್ನಿ, ಈ ವಿಡಿಯೋನ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಅಪ್ಲೋಡ್ ಮಾಡುವವರೆಗೂ ನೀವು ಇದುವರೆಗೂ ನಮ್ಮ ಈ ಒಂದು ವಿಡಿಯೋನ ಲೈಕ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, 3 ಟ್ರಿಕ್ಗಳು ಕೂಡ ಇಲ್ಲಿಷ್ಟು ವಾಟ್ಸಪ್ ಸ್ಟೇಟಸ್ನಲ್ಲಿ ಇದೆ. ಮೊದಲನೇ ಟ್ರಿಕ್ ನೀವು ನೋಡಿದ ಹಾಗೆ ನಿಮ್ಮ ಒಂದು ಫಾಂಟ್ ಕೂಡ ಚೇಂಜ್ ಮಾಡ್ಕೋಬೋದು. ಎರಡನೇ ಟ್ರಿಕ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಇಮೋಜಿ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಅದೇ ರೀತಿಯಾಗಿ ವಾಟ್ಸಪ್ ಸ್ಟಿಕ್ಕರ್ಸ್ಗಳನ್ನು ಕೂಡ ನೀವು ನಿಮ್ಮ ಇಮೇಜ್ನಲ್ಲಿ ವಾಟ್ಸಪ್ ಸ್ಟೇಟಸ್ನಲ್ಲಿ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಓನ್ಲಿ ಈ ಒಂದು ವಿಡಿಯೋನ ಓನ್ಲಿ ಆಡಿಯೋಗೆ ಮಾತ್ರ ಕನ್ವರ್ಟ್ ಮಾಡಿದ್ದೀನಿ. ಇದರ ಒಂದು ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಓನ್ಲಿ ಆಡಿಯೋ ಬರ್ತಾ ಇದೆ. KGF ನ ಒಂದು ಡೈಲಾಗ್. ನೀವು ನೋಡ್ತಾ ಇರ್ಬೋದು. ಈ ಒಂದು 3 ಟ್ರಿಕ್ನಲ್ಲಿ ನಿಮಗೆ ಯಾವ ಟ್ರಿಕ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದೇ ರೀತಿಯಾಗಿ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್. ಇದೇ ರೀತಿಯ ಮೊಬೈಲ್ ಟ್ರಿಕ್ಸ್ಗಳನ್ನು ಪಡೆಯಲು ಧನ್ಯವಾದಗಳು ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ಲೈಕ್ ಮಾಡಿ.